ಫೋಟೋಸ್ನ ಚೆಕ್ಔಟ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಟೂರ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಾದ್ರೂ ಸೋನ್ಮಾರ್ಗ್ ಹೋಗ್ತಾ ಇದೀವಿ. ಆನ್ ದ ವೇ ಸೋನ್ಮಾರ್ಗ್ ಹೋಗ್ತಾ ಇದೀವಿ. ಇಲ್ಲಂತೂ ತುಂಬಾ ಮಳೆ ಬಂದ್ಬಿಟ್ಟು ಚಳಿ ಇದೆ. ಆದ್ರೆ ಅದು 1 o'clock ಎಲ್ಲ ಕ್ಲೋಸ್ ಆಗುತ್ತಂತೆ, ಮಳೆ ಎಲ್ಲ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈಗ ಹೋಗೋಷ್ಟೊತ್ತಿಗೆ ಅಲ್ಲಿ ಮಳೆ ಸ್ಟಾಪ್ ಆಗಿರುತ್ತೆ. ನಾವು ಸೋನ್ಮಾರ್ಗ್ ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿ ಏನಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸ್ನೋಫಾಲ್ ಇದೆ ಸೋನ್ಮಾರ್ಗಲ್ಲಿ. ಆಕ್ಚುಲಿ ಇವತ್ತು ಪಹಲ್ಗಾಮ್ಗೆ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಆದ್ರೆ ಇವತ್ತು ಪಹಲ್ಗಾಮಲ್ಲಿ ತುಂಬಾ ಮಳೆ ಬರ್ತಾ ಇದೆಯಂತೆ. ತುಂಬಾ ಅಂತಾನೆ ಆ ಥರ ಏನಿಲ್ಲ ನೋಡಿ, ಇವಾಗ ನೋಡ್ಬೋದು ಇಲ್ಲಿ ಹಿಂಗೆ ಮಳೆ ಒಂದೊಂದೇ ಹನಿ ಬರ್ತಾ ಇದೆ, ಅದೇ ರೀತಿ ಇದೆಯಂತೆ. ಸೊ ಹಾಗಾಗಿ ನಮ್ಮ ಟ್ರಾವೆಲ್ ಏಜೆಂಟ್ ಅವ್ರು ಏನು ಹೇಳಿದ್ರು ಅಂತಂದರೆ ಇವತ್ತು ಸೋನ್ಮಾರ್ಗ್ ಹೋಗೋದು ಬೆಟರು. ಯಾಕಂದರೆ ಎಷ್ಟೊಂದು ಜನ ಕಸ್ಟಮರ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರಂತೆ. ಅಲ್ಲೆಲ್ಲ ಇವತ್ತು ಸ್ನೋಫಾಲ್ ಇದೆಯಂತೆ. ಸೊ ಎಲ್ಲರೂ ಸ್ನೋಫಾಲ್ನ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಇವತ್ತು ಸೋನ್ಮಾರ್ಗು ಅಥವಾ ಗುಲ್ಮಾರ್ಗ್ ಹೋಗಿ ನಾಳೆ ದಿನ ಪಹಲ್ಗಾಮ್ಗೆ ಹೋಗಿ, ಯಾಕೆಂದರೆ ನಾಳೆ ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆಯಲ್ಲಿ ಮಳೆ ನಿಂತಿರುತ್ತಂತೆ. ನಾಳೆ ಹೋಗಿ ಅಂತ ಹೇಳಿದ್ರು. ಸೊ ಸೋನ್ಮಾರ್ಗಳು ಬಹಳ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಸೊ ಇವಾಗ ಸೋನ್ಮಾರ್ಗ್ ಹೊರಟಿದ್ದೀವಿ. ಕಾರ್ತಿಕ್ ಎಲ್ಲಿ ಹೋಗ್ತಾ ಇದೀವಿ ಹೇಳಿ ಇವತ್ತು? ಸೋನ್ಮಾರ್ಗ್. ಸೊ ಫ್ರೆಂಡ್ಸ್, ಇಲ್ಲಿ ಶೂ ಅದಾದಮೇಲೆ ಸ್ಪೆಷಲಿ ಮೇಡ್ ಫಾರ್ ಕಾಶ್ಮೀರ್ ಕೋಟ್ಸ್ಗಳನ್ನ ಹೈರ್ ಮಾಡಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಾವು ಹಾಕ್ಕೊಂಡಿರೋ ಕೋಟು ವಾಟರ್ ಪ್ರೂಫ್ ಆದರೆ ನಡೆಯುತ್ತೆ, ಇಲ್ಲ ಅಂತಂದರೆ ನಾವು ಇಲ್ಲಿ ಕೋಟ್ನ ಹೈರ್ ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟೊಂದು ಜನ ಬಂದು ಇಲ್ಲಿ ಬಿಸಿ ಕಾಯಿಸ್ಕೊಳ್ತಾ ಇದ್ದಾರೆ. ಸೊ ನೋಡಿ, ನಾನು ಈ ಥರ ಶೂ ತೊಗೊಂಡಿದ್ದೀನಿ. ಕಾರ್ತಿಕ್ ನೀನು ತಗೋ. ಜಾಕೆಟ್ मेरे को जैकेट नहीं चाहिए, ये वाटर प्रूफ है। ना ये वाटर प्रूफ है। लॉन्ग है ना, लॉन्ग लगाना फिर ना नहीं कैप चाहिए, कैप। हाँ ಇಲ್ಲ ಸಾಕು ಸಾಕು, ಏನಾಗಲ್ಲ. मैडम खोलो छतरी यूज आहे का? शूज खोलो, शूज खोलो, शूज ग्लव्स है, ग्लव्स ग्लव्स सर, ग्लव्स वो वाटर प्रूफ मेरे को रेंट को चाहिए. हाँ रेंट ओके. ಸೊ ಇಲ್ಲೆಲ್ಲಾನು ರೆಂಟಿಗೆ ತೊಗೊಳ್ತಾ ಇದ್ದಾರೆ. ಇಲ್ಲಿ ಶೂ ಸಿಗುತ್ತೆ, ಲಾಂಗ್ ಕೋಟ್ ಸಿಗುತ್ತೆ. ರಶ್ಮಿಗೆ ರಾಂಗ್ ಕೋಟ್ ತಗೊಂಡಿದ್ದಾಳೆ. 100 rupees ವಾಟರ್ ಪ್ರೂಫ್. ಅದು ತಗೊಳ್ಳೋಣ, ಇಲ್ಲಾಂದ್ರೆ ಅಲ್ಲೋಗಿ ರೆಂಟಿಗೆ ತಗೊಬೇಕಾಗತ್ತೆ. ತಗೊಂತೀಯಾ ವಾಟರ್ ಪ್ರೂಫ್ನ? ಇದಾಗಲ್ಲ, ಇದು ಒದ್ದೆ ಆಗ್ಬಿಡುತ್ತಿದ್ದು. ಆ ಶೂ ತೆಗಿ ನಿಂದು. ಆ ಶೂ ತೆಗೆದ್ಬಿಟ್ಟು ಆ ಶೂ ತಗೋ, ಹಾಕು. ತೆಗೆದ್ಬಿಡು, ಏನಾಗಲ್ಲ, ತೆಗಿ. ಫ್ರೆಂಡ್ಸ್, ಆ್ಯಕ್ಚುಲಿ ಒಂದು 4-5 ವ್ಯೂ ಪಾಯಿಂಟ್ ಇದೆಯಂತೆ. ಇಲ್ಲಿಂದ ನಾವು ಕುದುರೆಲ್ಲೂ ಹೋಗ್ಬೋದು, ಇಲ್ಲ ಅಂತ ಅಂದರೆ ಅವ್ರದ್ದೇ ಆದ ವೆಹಿಕಲ್ ಇದೆ, ವೆಹಿಕಲಲ್ಲೂ ಕರ್ಕೊಂಡು ಹೋಗ್ತಾರಂತೆ. ನಾವು ವೆಹಿಕಲಲ್ಲಿ ಹೋಗಬೇಕು ಅಂತ ಅಂದರೆ 7,500 ಆಗುತ್ತಂತೆ. ಕುದುರೆ ಮೇಲೆ ಹೋಗಬೇಕು ಅಂತಂದರೆ ಕೇಳಿಲ್ಲ ಎಷ್ಟಾಗುತ್ತೆ ಅಂತ. ಸೊ ಅದಕ್ಕೆ ನಾನು ಬೇಡ ಅಂತ ಹೇಳಿದೆ, ತುಂಬ ಜಾಸ್ತಿ ಆಯಿತು ಅಂತ. ಆಮೇಲೆ ನೋಡೋಣ ಅಂತ. ತುಂಬ ಸ್ನೋಫಾಲ್ ಇದೆ. ನಾವು ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ. ಇದೆ ಮೊದಲು ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ನೋಡಿ, ಎಲ್ಲಿ ನೋಡಿದ್ರು ಬರೀ ಸ್ನೋ, ಎಲ್ಲಿ ನೋಡಿದ್ರು ಸ್ನೋ ಇದೆ ಸುತ್ತಮುತ್ತ. ಫೈನಲಿ ಅವ್ರು ಹೇಳಿದ್ದು 8,000. ಆದರೆ ನಾವು ಒಂದು ಸ್ವಲ್ಪ ಚೌಕಾಸಿ ಮಾಡಿ 6,000 ಮಾಡಿಸ್ಕೊಂಡು ಒಂದು ವೆಹಿಕಲ್ ಬುಕ್ ಮಾಡಿದ್ವಿ. ಸೊ ನಾವು ಹೋಗ್ತಾ ಇದ್ವಿ, ಅದೆಲ್ಲ ಟೂರಿಸ್ಟ್ ಪ್ಲೇಸ್ಗೆ ಅಂತ ಸೋನ್ಮಾರ್ಗಲ್ಲಿ ಅದು ಸ್ಲೈಡಿಂಗ್ ಆಡೋದು ಅವೆಲ್ಲ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈಗ ಇದ್ರಲ್ಲಿ ಹೋಗ್ತಾ ಇದ್ದೀವಿ ಗಾಡೀಲಿ. ಇವ್ರು ಇವಾಗ ಒಂದು 4 ಪ್ಲೇಸ್ ಕವರ್ ಮಾಡ್ತಾರೆ. ಅದು 4 ಸೈಟ್ ಸೀಯಿಂಗ್ ಪ್ಲೇಸಸ್ಸು. ಇದರಲ್ಲಿ ಮೊದಲನೇದಾಗಿ ನಾವು ಒಂದು ಇದನ್ನು ಕೇಳಿದ್ವಿ, ಸ್ಕೀಯಿಂಗ್. ನೀವು ಕಾಶ್ಮೀರಿಗೆ ಬಂದಮೇಲೆ ಸ್ಕೀಯಿಂಗ್ ಮಾಡಲೇಬೇಕು, ಇಲ್ಲ ಅಂದರೆ ನಿಮಗೆ ಕಾಶ್ಮೀರಕ್ಕೆ ಬಂದು
ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಯಿತು ಸ್ಕೀಯಿಂಗ್ ಕರ್ಕೊಂಡೋಗಿ ಅಂತ ಹೇಳಿ ಹೊರಟಿದ್ವಿ. ನೀವು ನೋಡ್ಬೋದು ಎಷ್ಟು ರೋಡ್ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಐಸ್ ಬೀಳ್ತಾ ಇದೆ ಅಂತ. ವೈಪರ್ ಆನ್ ಮಾಡಿರಲೇಬೇಕು, ಇಲ್ಲ ಗಾಡಿ ಓಡಿಸೋಕ್ಕಾಗಲ್ಲ. ತುಂಬ ಚಿಕ್ಕದಾಗಿದೆ, ನ್ಯಾರೋ ರೋಡ್ಗಳು. ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ನೋಡಿ ಮುಂದೆಗಡೆ ಒಂದು ಗಾಡಿ ಬಂತು. ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ವೀಲ್ ಜಸ್ಟ್ ರೊಟೇಟ್ ಆಗ್ತಿದೆ ಅಷ್ಟೇ. ಯಾಕಂದ್ರೆ ಫುಲ್ಲು ಐಸ್ ಇದೆ. सुनो स्केटिंग पे अगर पूरा ऊपर तक जाए ना, हाँ पूरा टॉप तक अगर सुनो स्केटिंग में लास्ट तक जाएगा। ಓಕೆ. हाँ उसका 1500 रुपीज दे दी मैंने। ಸ್ನೋ ಸ್ಲೆಡ್ಜಿಂಗ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಬಂದ್ವಿ. ಯಾಕೆಂದರೆ ಸ್ಕೀಯಿಂಗ್ ಮಾಡಿದ್ರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಸ್ಕೀಯಿಂಗ್ ನಮಗೆ ಬರೋದಿಲ್ಲ. ಆಮೇಲೆ ಯಾಕೆ ಸುಮ್ಮನೆ ಬಿದ್ದು ಅಲ್ಗಿಲ್ ಮುರ್ಕೊಬೇಕು ಅಂತ ಹೇಳಿ ಫಸ್ಟು ಈ ಸ್ನೋ ಸ್ಲೆಡ್ಜಿಂಗ್ ಮಾಡೋಣ ಅಂತ ಹೇಳಿ ಸ್ನೋ ಸ್ಲೆಡ್ಜಿಂಗ್ ಮಾಡಿದ್ವಿ. ಕಾರ್ತಿಕ್ ಫಸ್ಟ್ ನಾನೇ ಹೋಗ್ತೀನಿ ಅಂತೇಳಿ ಹೊರಟ. ನನ್ನನ್ನು ಬಿಡಲೇ ಇಲ್ಲ ಅವನು. ಫಸ್ಟ್ ನಾನು ಹೋಗಿ ಬರ್ತೀನಿ ಅಂತ ಅವನೇ ಹೊರಟ. ನೀವು ನೋಡ್ಬೋದು ಇಲ್ಲಿ ಈ ಥರ ಕೂರಿಸ್ಕೊಂಡು ಅವರು ಸುಮಾರು ನಮ್ಮನ್ನೇ ಒಂದು 200-300 ಮೀಟ್ರ್ ಮೇಲ್ಗಡೆಗೆ ಕರ್ಕೊಂಡು ಹೋಗ್ತಾರೆ, ಈ ಥರ ದಾರ ಕಟ್ಕೊಂಡು. ಪಾಪ ಭಾಳ ಕಷ್ಟ ಅವ್ರಿಗೂ. ಆದ್ರೂ ನೋಡಿ ಎಳ್ಕೊಂಡು ಅಷ್ಟು ಮೇಲಕ್ಕೆ ಹೋದರು. ತುಂಬ ಮೇಲಕ್ಕೆ ಹೋಗ್ತಾರೆ, ಆಲ್ಮೋಸ್ಟ್ ಒಂದು 200-300 ಮೀಟ್ರ್ ಇರುತ್ತದು. ಅಲ್ಲಿಂದನೂ ಕೂಡ ಅವರು ನಮ್ಮನ್ನು ಇಲ್ಲಿಗೆ ಕೆಳಗಡೆ ಕರ್ಕೊಂಬರ್ತಾರೆ. ನೋಡಿ ಇಲ್ಲಿವರೆಗೂ ಹೆಂಗೆ ಕರ್ಕೊಂಬರ್ತಾರೆ ಅಂತಂದರೆ, ಆ ಸ್ನೋ ಸ್ಲೆಡ್ಜಿಂಗಲ್ಲಿ ಫಸ್ಟು ಮುಂದೆ ಅವ್ರು ಕೂರ್ತಾರೆ, ಅದ್ರ ಹಿಂದೆಗಡೆ ನಾವು ಕೂತ್ಕೊಬೇಕು. ಸ್ವಲ್ಪ ಗಟ್ಟಿಯಾಗಿ ಅವ್ರನ್ನ ಹಿಡ್ಕೊಬೇಕಾಗುತ್ತೆ ನಾವು. ಆ ಥರ ಹಿಡ್ಕೊಂಡು ನಾವು ಬರಬೇಕಾಗತ್ತೆ. ರಶ್ಮಿನೂ ಕೂಡ ಸ್ನೋ ಸ್ಲೆಡ್ಜಿಂಗ್ ಮಾಡ್ತೀನಿ ಅಂತ ಹೇಳಿ ಸೆಕೆಂಡ್ ಅವಳೇ ಹೊರಟಳು. वसा वसा ಸ್ಲೆಡ್ಜಿಂಗ್ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ಗೆ ಬಂದ್ವಿ. ಈ ಲೊಕೇಶನ್ ತುಂಬ ಚೆನ್ನಾಗಿತ್ತು. ತುಂಬ ಟೂರಿಸ್ಟ್ಸ್ ಎಲ್ಲನೂ ಬಂದಿದ್ದರು. ತುಂಬ ಜನಜಂಗುಳಿ ಅವತ್ತು. ಸೊ ಇಲ್ಲಿ ನಮಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಹೇಳಿ ಬಿಟ್ಟರು. ಸೊ ಆವಾಗ ನಾವು ಇಲ್ಲಿ ಸ್ವಲ್ಪ ಆಟ ಆಡ್ತಾ ಕಾಲ ಕಳೆದ್ವಿ. ನಮಗೆ ಇಲ್ಲಿ ಆಟ ಆಡ್ಬೇಕಾದ್ರೆ ನಮಗೆ ಜ್ಞಾಪಕ ಬಂದಿದ್ದು ನಮ್ಮ ಅಣ್ಣವರ ರಾಜ್ಕುಮಾರ್ ಅವರ ಪ್ರೇಮ ಕಾಶ್ಮೀರ ಸಾಂಗು, ಶಬ್ದವೇದಿ ಫಿಲಮ್ದು. ಸೊ ಅದನ್ನೇ ನೆನಪಿಸ್ಕೊಳ್ತಾ ಸ್ವಲ್ಪ ಹೊತ್ತು ಹಾಗೆ ಕಾಲ ಕಳೆದ್ವಿ. ಸೋನ್ಮಾರ್ಗಲ್ಲಿ ಸ್ನೋ ಬೀಳ್ತಾನೆ ಇದೆ. ಮತ್ತೆ ನಾವು ಊಟಕ್ಕಂತ ಹೋಗ್ತಾ ಇದ್ದೀವಿ. ಈ ಥರ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ಸ್ನೋ ಐಸ್ ಹೊಡಿತಾರೆ ನನಗೆ. ಏನೋ ಮಾತಾಡೋಕ್ಕಾಗ್ತಾ ಇಲ್ಲ, ಆ್ಯಕ್ಚುಲಿ ಬಾಯಿ ಬರ್ತಾ ಇಲ್ಲ ನನಗೀಗ. ಮೂಗಿ ನೋಡಿ, ಇಲ್ಲಿ ಮೂಗು ಮುಟ್ಕೊಂಡ್ರೆ ಮೂಗು ಇದೆಯೋ ಇಲ್ವೋ ಅನ್ನಿಸ್ತಾ ಇದೆ ನನಗೆ. ಮೂಗು ಇಲ್ಲ ಅನ್ಕೊಂಡು ಕಾರ್ತಿಕ್, ನನ್ನ ಮೂಗೆ ಇದೆಯೋ ಇಲ್ವೋ ಅನ್ನಿಸ್ತಾ ಇದೆ ಕಣ. ಹಂಗಾಗ್ಬಿಟ್ಟಿದೆ ಫುಲ್ ಕೋಲ್ಡ್ ಆಗಿ. ಫ್ರೆಂಡ್ಸ್, ಇಲ್ಲೊಂದು ರೆಸ್ಟೋರೆಂಟ್ ಇದೆ ನೋಡಿ, ಇಲ್ಲಿ ಟ್ರಾಂಕ್ವಿಲ್ ರಿಟ್ರೀಟ್ ಅಂತ. ಇದು ಒನ್ ಆಫ್ ದಿ ಫೇಮಸ್ ರೆಸ್ಟೋರೆಂಟ್ ಅಂತೆ. ಬನ್ನಿ ಹಂಗಾರೆ ನೋಡೋಣ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಕಾರ್ತಿಕ್ ಬಾ. ಹುಷಾರು ಹುಷಾರು.
ಬಾ. ನೋಡಿ ಫ್ರೆಂಡ್ಸ್, ರೆಸ್ಟೋರೆಂಟ್ ಹೀಗಿದೆ. ಇದು ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲೇ ರೆಸ್ಟೋರೆಂಟ್ ಹೋಗೋಣ ಅಂತ ಬಂದಿದ್ದೀವಿ. ಟ್ರ್ಯಾಂಕ್ವಿಲ್ ರಿಟ್ರೀಟ್ ಅಂತ. ಇಲ್ಲಿ ಅಕ್ಕಪಕ್ಕದಲ್ಲಿ ಇನ್ಯಾವುದೂ ಏನು ರೆಸ್ಟೋರೆಂಟ್ಸ್ ಇಲ್ಲ. ಸೊ ಹಾಗಾಗಿ ನಮಗೆ ಬೇರೆ ಆಪ್ಷನ್ಸ್ ಯಾವುದೂ ಏನಿಲ್ಲ. ಸೊ ಹಾಗಾಗಿ ಇಲ್ಲೇ ಬಂದ್ವಿ. ಏರಿ ರಶ್ಮಿ, ಎಲ್ಲಿದೆ ಕೇಳು. ನೋಡಿ, ಒಂದು ದೊಡ್ಡ ತುಂಬ ಚೆನ್ನಾಗಿರೋ ಚಾಂಡಿಲಿಯರ್ ಹಾಕಿದ್ದಾರೆ. ಎಲ್ಲಿ ಒಳಗ? ಆಚೆ ಕಡೆ ನೋಡಿದ್ರೆ ಜನನೇ ಇಲ್ಲ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ. ನಾನೇನು ಫುಲ್ ವಯಸ್ಸಾಗ್ಬಿಟ್ಟಿದ್ದಿಲ್ಲ. ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಕಾರ್ತಿಕ್, ಗ್ಲೌಸ್ ತೆಗಿಯಾ? ಈ ಗ್ಲೌಸೇ ತೆಕ್ಕೊಳಕ್ಕಾಗಲ್ಲ. ಹಾಂ ತಗೋ, ಇದು ಆಫ್ ಮಾಡು. ಫ್ರೆಂಡ್ಸ್, ಆ್ಯಕ್ಚುಲಿ ಇಲ್ಲಿ ಏನೊಂದು 1 or 2 hours ಇರ್ಬೋದು ಅಷ್ಟೇ ಸೋನ್ಮಾರ್ಗಲ್ಲಿ. ಅದಕ್ಕಿಂತ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ. ಯಾಕೆಂದರೆ ಫುಲ್ ಫ್ರೀಸ್ ಆಗೋಗ್ಬಿಡ್ತೀವಿ. ಈಗ ಆಲ್ರೆಡಿ ನೋಡಿ, ನಮಗೆ ಹಿಂಗೆ ಮೂಗು ಮುಟ್ಕೊಂಡ್ರೆ ಮೂಗಿದೆಯಲ್ವ ಅನ್ನಿಸ್ತದೆ. ಯಾಕೆಂದರೆ ಅಷ್ಟು ಕೋಲ್ಡ್ ಆಗಿಬಿಟ್ಟಿದೆ. ಮೂಗೆಲ್ಲ ಕಣ್ಣು ಕೊರಿತಾ ಇದೆ. ಕಾರ್ತಿಕ್ ಅದೇ ಹೇಳ್ತಾ ಇದ್ದ, ಅವನಿಗೇನು ಸೆನ್ಸೇಷನ್ ಇಲ್ಲ, ಕೈ ಎಲ್ಲನೂ ಇದೆಯೋ ಇಲ್ವೋ ಅನ್ನಿಸ್ತಾ ಇದೆ ಅಂತ. ಅಷ್ಟು ಕೋಲ್ಡ್ ಇದೆ ಅಂತ ಹೇಳಿ. ಫ್ರೆಂಡ್ಸ್, ಇದು ಬಂದು ಹೀಟೆಡ್ ರೂಮು. ನಾವು ಹೀಟೆಡ್ ರೂಮಿಗೆ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲಿದೆ. ಅಲ್ಲಿ ಅದು ಹೀಟೆಡ್ ರೂಮ್ ಅಲ್ಲ ಅದು. ಸೊ ನಾವೇನಕ್ಕೆ ಹೀಟೆಡ್ ರೂಮಿಗೆ ಬಂದ್ವಿ ಅಂತ ಅಂದರೆ, ಕೆಲವೊಂದೊಂದು ನೋಡಿ ಗ್ಲೌಸು, ಅದಾದಮೇಲೆ ಹ್ಯಾಟು ಸ್ವಲ್ಪ ಒದ್ದೆ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ಹೀಟೆಡ್ ರೂಮಿಗೆ ಬಂದ್ಬಿಟ್ಟು ನೋಡಿ, ಇಲ್ಲಿ ಈ ಥರ ಇಟ್ಟಿದ್ದೀವಿ. ಸೊ ಅದು ಸ್ವಲ್ಪ ಹೀಟ್ ಆಗ್ತಾ ಇದೆ ಈ ಥರ. ಸೊ ಇಲ್ಲಿ ಏನು ಆರ್ಡರ್ ಮಾಡಿದ್ದೀವಿ ಅಂತಂದರೆ, ಚಿಕನ್ ಬಿರಿಯಾನಿ ಬರ್ತಾ ಇದೆ. ಇವಾಗ ರೈಸು ಮತ್ತು ಮಶ್ರೂಮ್ ಪನ್ನೀರ್ದು ಗ್ರೇವಿ ತೊಗೊಂಡಿದ್ದೀನಿ. ಮಾತಾಡೋಕ್ಕೆ ಆಗ್ತಿಲ್ಲ, ಒಂಥರ ಗಂಟ್ಲೆ ಚೇಂಜ್ ಆಗಿಬಿಟ್ಟಿದೆ. ಈ ವೆದರಿಗೆ ಇಲ್ಲೆಲ್ಲ ಜನ ಹೇಗಿರ್ತಾರೋ ನಮ್ಗೆ ಗೊತ್ತಿಲ್ಲ. ಅಪ್ಪ, ಅವರೇ ಗ್ರೇಟ್ ಇಲ್ಲೆಲ್ಲ ಇರೋರು. ಮತ್ತು ಇಲ್ಲೆಲ್ಲ ಟೂರಿಸಮ್ ಅವರೇ ಜಾಸ್ತಿ ಇದೆ. ಸೊ ಇದು ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ. ಈ ಕೋಲ್ಡ್ ವೆದರ್ಗೆ ಸ್ವಲ್ಪ ನಾವು ಹೀಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಕಾಶ್ಮೀರಿ ಚಿಕನ್ ಬಿರಿಯಾನಿ ತುಂಬ ಸ್ಪೆಷಲ್ ಇದೆ. ಏನಂತ ಇದು ಟೇಸ್ಟ್ ಮಾಡಿಬಿಟ್ಟು ನೋಡ್ತೀವಿ. ಕಾರ್ತಿಕ್ ಹಾಕೊಳ್ಳಪ್ಪ, ಎಷ್ಟು ಹಾಕ್ಬೇಕಲ್ಲ, ಸರ್ವ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ದುಡ್ಡು. ಏನೋ ಅದು ಸ್ಪೂನ್ ಒಳ್ಳೆ ಸೌಟ್ ಇದ್ದಂಗಿದೆ. ನಾವೆಲ್ಲ ಸ್ಪೈಸಿ ಕಮ್ಮಿ ಹೇಳಿ ಹಾಕ್ಸ್ಕೊಂಡಿದ್ದೀವಿ, ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಸೊ ಎಲ್ಲೋ ಟೇಸ್ಟಿಂಗ್ ಇದೆ ಅಂತ ಸುಮ್ಮನೆ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಹೇಳು ಟೇಸ್ಟಿಂಗ್ ಇದೆ ಅಂತ. ಇರುವೆ ತಿಂದಂಗೆ ತಿಂತಾ ಇದೆಯಾ? ಟೇಸ್ಟ್ ನೋಡಿ ಹೇಳು, ಇನ್ನೊಂದು ಸ್ವಲ್ಪ ತಿಂದು ಹೇಳು. ಇದು ಅದೇ ಥರನೇ ಟೇಸ್ಟ್ ಇದೆ. ನಾವು ನಿನ್ನೆ ಹೋಟೆಲಲ್ಲಿ ಬೋಟ್ ಹೌಸಲ್ಲಿ ಕೊಟ್ಟಿದ್ರಲ್ಲ, ಅದೇ ಟೇಸ್ಟ್ ಇದೆ. ಇದೆಲ್ಲ ಅದೇ ಮಸಾಲ ಯೂಸ್ ಮಾಡ್ತಾರೆ ಕಾಶ್ಮೀರಲ್ಲಿ. ಆ ಟೇಸ್ಟ್ ಸೇಮ್ ಇದೆ, ಇದು ಒಂದೇ ಥರನೇ ಇದೆ. ಥರ ಫ್ರೆಶ್ ಐಟಮ್ಸ್ ಹಾಕಿ ಮಾಡ್ತಾರಂತೆ. ನೆನ್ನೆ ಬೋಟ್ ಹೌಸಲ್ಲಿ ಹೇಳಿದ್ರು, ಅಂದರೆ ಮಸಾಲ ಐಟಮ್ಸ್ ಎಲ್ಲ ಫ್ರೆಶ್ ಅವರೇ ಮಸಾಲ ಐಟಮ್ಸ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಪ್ರಿಪೇರ್ ಮಾಡ್ತಾರೆ. ಸೋನ್ಮಾರ್ಗ್ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಆದರೂ ನಮ್ಮ ಟೈಮ್ ಆಗಿಬಿಟ್ಟಿತ್ತು, ಹೊರಡೋ ಟೈಮ್ ಆಗಿತ್ತು. ಹಾಗಾಗಿ ಕೊನೆಯದಾಗಿ ಇನ್ನೂ ಸ್ವಲ್ಪ ಹೊತ್ತು ನಾನು ನನ್ನ ಮಗ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿಬಿಟ್ಟು ಮತ್ತೆ ಇನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹಂಗೆ ಹೊರಟ್ವಿ. ಆಮೇಲೆ ಇವೆಲ್ಲ ನಾವು ಅಲ್ಲಿ ತಗೊಂಡಿರೋ ಅಂಥ ಫೋಟೋಸು. ಸೊ ಯಾರೆಲ್ಲ ಈ ನನ್ನ ಚಾನಲ್ನ ನೋಡಿದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಲೈಕು ಮತ್ತು ಶೇರ್ ಮಾಡಿ, ಹಾಗೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಂದೇನೇನು ಹೊಸ ಲೇಟೆಸ್ಟ್ ವಿಡಿಯೋಸ್ ಇರುತ್ತೋ ಅವೆಲ್ಲ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್.